ಮೊದಲನೇದಾಗಿ ನನ್ನ ರಾಜಕೀಯ ಗುರುಗಳಾದ ಕೆ ಎಚ್ ಮುನಿಯಪ್ಪಣ್ಣಾಜಿಯವರು ನನ್ನ ತಂದೆಗಿಂತೂ ಹೆಚ್ಚಿನ ಒಂದು ಸ್ಥಾನ ನನಗೆ ರಾಜಕೀಯವಾಗಿ ತುಂಬಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಅವರು ಹೇಳಬೇಕು ಅಂತಂದರೆ ದಲಿತರ ನಾಯಕ, ಎಲ್ಲರ ಒಂದು ಅವ್ರಿಗೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಅವರು ಯಾರನ್ನೂ ದ್ವೇಷ ಮಾಡಲ್ಲ. ಅವ್ರನ್ನ ಬೇರೆ ಥರ ಯಾರ ಕಲ್ಪಿಸ್ಕೋಬೋದು ಅಷ್ಟೇ. ಅವ್ರಿಗೆಲ್ರಿಗೂ ಯಾರೇ ಅವ್ರ ಹತ್ರ ಇರೋರು ಗೊತ್ತಿರ್ತದೆ. ಅವರು ತುಂಬ ಒಳ್ಳೆಯ ಉದಯವಂತರವರು. ಹಾಗಾಗಿ ನನ್ನ ರಾಜಕೀಯ ಗುರುಗಳು ಆದ ಅವ್ರಿಗೆ ಭಗವಂತ ಇವತ್ತು ಹುಟ್ಟುಹಬ್ಬದ ದಿನ ಅವರಿಗೆ ಒಂದು ಭಗವಂತನಲ್ಲಿ ಕೋರ್ಕೊತಿದ್ದೀನಿ. ಅವರು 100 ವರ್ಷಗಳ ಕಾಲ ಇನ್ನೂ ಹೆಚ್ಚಿಗೆ ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ, ಒಳ್ಳೆಯ ಅಧಿಕಾರ ಕೂಡ ಕೊಡಲಿ. ಈಗಾಗಲೇ ಸುಮಾರು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ, ಈಗ ರಾಜ್ಯದಲ್ಲಿ ಆಹಾರ ಮಂತ್ರಿಗಳಾಗಿ ಒಳ್ಳೆಯ ಹಿರಿಯ ರಾಜಕಾರಣಿಗಳು. ನನಗೆ ತಿಳಿದಂತೆ ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಒಳ್ಳೆ ರಾಜಕೀಯ ಅನುಭವ ಇದೆ ಅಂತ ಯಾರಿದ್ದಾರೆ ಅಂತಂದರೆ ಕೆ ಎಚ್ ಮುನಿಯಪ್ಪಣ್ಣವರು ಅಂತ ಹೇಳಿದ್ರೆ ಅದು ಕಡಿಮೆ ಆಗಲಾರ್ದು. ಅವರು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಒಂದು ಮುಖ್ಯಮಂತ್ರಿಗಳಾಗಿ ಇಲ್ಲಿ ಕೆಲಸ ನಿರ್ವಹಿಸುವಂಥ ಶಕ್ತಿ ಅವ್ರಿಗಿದೆ. ಭಗವಂತ ಮುಂದಿನ ದಿನಗಳಲ್ಲಿ ಎಲ್ಲ ಕೇಂದ್ರದ ಮಂತ್ರಿಗಳಾಗಿದ್ದಾರೆ, ರಾಜ್ಯದೆಲ್ಲ ಮಂತ್ರಿಗಳಾಗಿದ್ದಾರೆ, ಅವರಿಗೆ ಮುಖ್ಯಮಂತ್ರಿಗಳಾಗಿ ಒಂದು ಕೆಲಸ ಮಾಡುವಂಥ ಅವಕಾಶನ ಕಲ್ಪಿಸ್ಕೊಡ್ಲಿ ಆ ಭಗವಂತ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳ ಮತ್ತು ಎಲ್ಲ ಜನಸಾಮಾನ್ಯರ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. ಆ ಭಗವಂತ ಅವ್ರಿಗೆ ಅದೊಂದು ಒಳ್ಳೆಯದು ಕರುಣಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಕೆ ಎಚ್ ಮುನಿಯಪ್ಪಾಜಿ ಅಂತಂದರೆ ಮೊದಲಾಗಿ ನನಗೆ ಭಾವನೆ ಬರೋದೇ ತಂದೆ ಥರ ಭಾವನೆ. ನಂದು ಅವ್ರದ್ದು ತಂದೆ ಮಗಳ ಅನುಬಂಧ. ನಮ್ಮ ಯಜಮಾನರಿಗೆ ರಾಜಕೀಯವನ್ನು ಹೇಳ್ಕೊಡ್ತಾ ಇರೋವಂಥ ಗುರುಗಳು. ಇದು ನನ್ನ ತಂದೆಯ ಹುಟ್ಟುದಬ್ಬ ಅಂತಲೇ ಹೇಳ್ಬೋದು. ಅವ್ರು ಇನ್ನೂ 100 ಕಾಲ ಚೆನ್ನಾಗಿದ್ದು ಮುಂದೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಒಳ್ಳೆಯ ಯಶಸ್ಸನ್ನ ಪಡೀಲಿ ಅಂತ ನಾನು ಹಾರೈಸ್ತೀನಿ. ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ನನ್ನ ಕ್ಷೇತ್ರಕ್ಕೆ 2ನೇ ಹಂತದ 250 ಕೋಟಿ ರೂಪಾಯಿ ಏನಿದೆ ರೇಷ್ಮೆ ಇದನ್ನು ಸ್ಥಾಪನೆ ಮಾಡೋದಕ್ಕೆ ಸಿದ್ದರಾಮಣ್ಣವ್ರು 250 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯದಾಗಲಿ, ಅವ್ರು ಇನ್ನೂ ಹೆಚ್ಚು ಯಶಸ್ಸು ಕಾಣಲಿ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಗ್ಯಾರಂಟಿಗಳು ಇದ್ದೇ ಇದೆ. ಎಲ್ಲ ಗ್ಯಾರಂಟಿಗಳು ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ತಾನೆ ಇದೆ, ಎಲ್ರಿಗೂ ಮಾಡಿಕೊಡ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ.